ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಮುಂದೆ ಇದ್ದರೆ ಹೊಸ ಅತಿಥಿ ಮಲ್ಲೇಶ್ ಅಂತ ಅವರ ಹೆಸರು. ಅವರು ಧಾರವಾಡದಿಂದ ಬಂದಿದ್ದಾರೆ. ಈಗ ಅವರ ಪರಿಚಯನ ಈಗ ಮಾಡ್ಕೊಂತ ಇದ್ದಾರೆ. ಮಲ್ಲೇಶ್ ಅವರೇ, ನಮ್ಮ ವೀಕ್ಷಕರಿಗೆ, ನಮ್ಮ ಸಾಧಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ತೆ ಗುರುಜಿ. ಸ್ವಲ್ಪ ಜೋರಾಗಿ ಹೇಳಿ. ನಮಸ್ತೆ ಗುರುಜಿ, ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ. ನಮ್ದು ಧಾರವಾಡ. ನಾನು ಫೈನಾನ್ಸ್ ಒಳಗೆ ವರ್ಕ್ ಮಾಡ್ತೇನೆ ರೀ. ಆಮೇಲೆ ನಮ್ದು ಮ್ಯಾರೇಜ್ ಆಗೈತೆ. ನಮ್ದು 2-3 ಮಕ್ಳು ಅದಾವ್ರಿ. ಏನ್ ಓದಿರಿ ನೀವು? ನಾನು PUC ಸೆಕೆಂಡ್ ಆಗಿತ್ತು. PUC ಸೆಕೆಂಡ್ ಆಗಿದ್ರಿ. ಇದನ್ನ ವಿದ್ಯೆಗೆ ದೀಕ್ಷೆ ತಗೊಂಡು ಒಂದು 7-8 ತಿಂಗಳು ಆಯ್ತು. ನನ್ನ ಹತ್ರ ಬಂದು ನೀವು ಎಲ್ಲಿ ತೋಡಲ್ ತಗೊಂಡ್ರೆ ಎಲ್ಲಿ ತಗೊಂಡ್ರೆ? ಡೈರೆಕ್ಟ್ ಆನ್ಲೈನ್ ದೀಕ್ಷೆ ತಗೊಂಡಿದ್ರಿ? ಆನ್ಲೈನ್ ದೀಕ್ಷೆ ತಗೊಂಡಿದ್ವಿ. ದೀಕ್ಷೆ ತಗೊಂಡು ಡಿಸೆಂಬರ್ 20ಕ್ಕೆ ತಗೊಂಡಿದ್ದೆ ಗುರುಜಿ. ಡಿಸೆಂಬರ್ 20. ನೋಡಿ, ಇವರು ಆನ್ಲೈನ್ ನಲ್ಲೇ ದೀಕ್ಷೆ ತಗೊಂಡಿದ್ದು. ಈಗ ನೀವು ಸಾಧನೆ ಸ್ಟಾರ್ಟ್ ಮಾಡಿದ್ರಲ್ವಾ? ನಿಮ್ಗೆ ಪ್ರಾರಂಭದಲ್ಲಿ ಹೇಗೆ ಅನಿಸ್ತು? 1ನೇ ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜು ಯಾವ ತರ ಅನಿಸ್ತಾ ಇತ್ತು? ಅನುಭವ ಯಾವ ತರ ಆಯ್ತು ನಿಮ್ಗೆ? ಏನ್ ಅನುಭವ ಆಯ್ತು? ಮೊದಲ ನೀವು ಫೋನ್ ಮಾಡಿ, ನಾನು ಮೊದಲೊಂದ್ಸಲ ಫೋನ್ ಮಾಡಿದ್ದೆ ಗುರುಜಿ. ಮಾಡಿ ಹಿಂಗ್ ನಾನು ತಗೋಬೇಕಂತ ಮಾಡಿದ್ದೆ, ದೀಕ್ಷಾ ತಗೋಬೇಕಂತ ಮಾಡಿದ್ದೆ. ನಾನು ನೀವು ಒಂದು ಕಂಡೀಷನ್ ಹೇಳಿದ್ರೆ ನನಗೂ ನೋಡೋಣ ಅಂತೇಳಿ ಮತ್ತೊಂದ್ ಸ್ವಲ್ಪ ಬಿಟ್ಟೆ. ಯಾಕಂದ್ರೆ ಬ್ರಹ್ಮಚಾರ್ಯದೇ ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್ ಅಲ್ಲ ಗುರುಜಿ. ಹಿಂಗಾಗಿ ನನಗೆ ಇದಾಗಿ ಮತ್ ಸ್ವಲ್ಪ ಬಿಟ್ಟೆ. ಮತ್ ನನಗೆ ತಲೆಯಾಗ ಬರಾಕತ್ ನಿಮ್ ವಿಡಿಯೋದ್ ನೋಡಕತ್ನಿಲ್ಲ. ಅದ್ ಮತ್ ನಂಗೆ ತಲೆಯಾಗ ಬಂದು ಮತ್ ನಾನು ತಗೋಬೇಕಂತ ಹೇಳಿ ನಿಮ್ಗೆ ಕಾಲ್ ಮಾಡೀನ್ರಿ. ಆಯ್ತು, ನೀವೆಲ್ಲ ಇದಕ್ಕೆಲ್ಲ ಒಪ್ಪೋದಾದ್ರೆ ನಿಮ್ ಮನ್ಯಾಗೆಲ್ಲ ಕೇಳ್ಕೊಂಡು ನನಗೆ ಹೇಳು ಅಂತಂದ್ರಿ. ಆಯ್ತು ಗುರುಜಿ ಅಂತ ನಾವು ಫೋನ್ ಮಾಡಿ ನಿಮ್ಗೆ ಇದನ್ನ ಏನೈತೆ ಅದೆಲ್ಲ ಕೊಟ್ಟು ನೀವು ಹೇಳಿಂದ ಸ್ಟಾರ್ಟ್ ಮಾಡಿದೆ ಗುರುಜಿ. 1ನೇ ಸ್ಟೇಜ್ ಸ್ಟಾರ್ಟ್ ಮಾಡಿದೆ. ಏನ್ ಅದು ಅಷ್ಟೇನು ಇದು ಅನಿಸ್ಲಿಲ್ಲ 1ನೇ ಸ್ಟೇಜ್. ಆಮೇಲೆ 2ನೇ ಸ್ಟೇಜ್ ಮಾಡಿ ಅದು ಏನ್ ನನಗೆ ಒಂಥರ ಹಂಗೆ ಸಿಂಪಲ್ ಆಗಿ ಅನಿಸ್ತು. ನಾರ್ಮಲ್ ಅನಿಸ್ತು. 3ನೇ ಸ್ಟೇಜ್ ಅಂದ್ರೆ ನನಗೆ ಸ್ಟಾರ್ಟ್ ಆದ್ ನೋಡ್ರಿ. ಅವಾಗ ಸ್ವಲ್ಪ ಮೈಯೆಲ್ಲ ಬೆವರು ಬರುದು, ಆಮೇಲೆ ತಲೆ ಹಿಡ್ದಂಗ ಆಗುದು, ಹಿಂಗ ಆಗ್ತಿದ್ರಿ. ಬಾಡಿ ಹೀಟ್ ಆಗ್ಲಿಲ್ಲ? ನಿಮ್ ಬಾಡಿ ಹೀಟ್ ಆತ್ರಿ ಗುರುಜಿ. ಹೀಟ್ ಆಗಿ ಬೆವರೆಲ್ಲ ಬರ್ತಿತ್ರಿ. ಬೆವರೆಲ್ಲ ಬರ್ತಿತ್ತು. ಅದ್ ಸ್ವಲ್ಪ ರೀ. ಆಮೇಲೆ 4ನೇ ಸ್ಟೇಜಿಗೆ ಐತಲ್ರಿ, ಪೂರಾ ಬಾಡಿ ಎಲ್ಲಾ ಬೆವಿತು. ನನಗ್ ಮಾಡಾಕ್ ಆಗತ್ರಿ. ಅಷ್ಟ ಕಷ್ಟ ಆತ್ರಿ ಅವಾಗ. ಆಮೇಲೆ ಏನಕೈತಿ ಆಗ್ಲಿ ನೋಡೋಣ ಅಂತೇಳಿ ಮತ್ತೂ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೆ ಒಂದ್ಸಲ ಫೋನ್ ಹಚ್ಚಿ ಕೇಳಿದೆ. ಇಲ್ಲ ಹಂಗಾಕೈತಿ, ಕಂಟಿನ್ಯೂ ಮಾಡೋದನ್ನ ಅಂತಂದ್ರಿ. ಹಂಗ 4ನೇ ಸ್ಟೇಜಿಗೆ ಅದು ನನಗೆ ಅನುಭವ ಸ್ಟಾರ್ಟ್ ಆದ್ರಿ. ಅನುಭವ ಅಂತಂದ್ರ ನಾ ಏನೋ ಉಸಿರು ತಗೊಂಡು ಉಸಿರು ಬಿಡ್ತಿದ್ನಲ್ಲ ಗುರುಜಿ, ಅವಾಗ ಇಲ್ಲಿ ಬಂದ್ ಮ್ಯಾಲ ಕುಂತಂಗ ಆಕಿತ್ತು. ಬೆನ್ ಹಿಂದ್ಗಡೆ ಮತ್ತೊಂದ್ಸಲ ಏನಕ್ಕಿತ್ತು, ಕೆಳಗ್ ಹೋಗಿತ್ತು. ಮತ್ ಹಿಂಗ ಒಂದ್ ಮ್ಯಾಲ ಹೋಗಿತ್ತು, ಒಂದ್ ಕೆಳಗ್ ಬರ್ತಿತ್ತು. ಅನುಭವ ಆಯ್ತು. ಅನುಭವ ಆತ್ರಿ. ಅದ ನನಗೆ ನೀವೇನ್ ಹೇಳಿದ್ರಿ ಅನುಭವ ನನಗೆ ಹಿಂಗ್ ಒಮ್ಮೆ ಹಿಂಗ್ ಬಂದ್ ಕುಂದಿರ್ತಿತ್ತಲ್ಲ ಸಡನ್ ಆಗಿ, ನನಗೇನ್ ಅನ್ಸ್ತಿಲ್ಲ. ಗುರುಜಿ ಅವರು ಹಾವು ಹಿಂಗ ಸರ್ಪ ತರ ಹೊಕ್ಕೈತಿ ಅಂತ ಹೇಳಿದ್ರು. ಇದು ನನಗೆ ಒಮ್ಮೆ ಬಂದ್ ಹಿಂಗ್ ಕುಂದಿರ್ತದಲ್ಲ ಅಂತ ನನಗ ಅನಿಸ್ತದೆ. ಆಮೇಲೆ ಅದನ್ನ ಅಲ್ಲ ಅಂತ ಬಿಡ, ನಾನು ಅದನ್ನ ಅನುಭವ ಅಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಮತ್ ನೀವ್ ಮತ್ ಬೇರೆ ವಿಡಿಯೋ ನೋಡಿದಾಗ ನನಗೆ ಅನಿಸ್ತಿ ಇದು ಅನುಭವ ಅಂತ ಹೇಳಿ. 4ನೇ ಸ್ಟೇಜ್. 5ನೇ ಸ್ಟೇಜ್ ಅಂತೂ ನನಗೆ ಬಹಳ ತ್ರಾಸ ಆಗ್ಬಿಡ್ತ್ರಿ. ಯಾವ ತರ ಸಮಸ್ಯೆ ಆಯ್ತು ನಿಮ್ಗೆ? 5ನೇ ಸ್ಟೇಜಿಗೆ ಉಸುಲು ಬಿಡೋ ಮುಂದ್ ಬಾಳ ತ್ರಾಸ ಆಗ್ಬಿಡ್ರಿ. ಬಿಡೋ ಮುಂದ ತ್ರಾಸ ಆಗ್ಬಿಡುದು. ಬೇಡ ಅಂತ ಹೇಳಿ ಬಿಟ್ಟು ಬಿಡ್ಬೇಕಂತ ಅನಿಸ್ತೈತ್ರಿ. ಆಮೇಲೆ ಬಳ್ಳಾರಿ ಅವ್ರ ಗಣೇಶ್ ಅಂತ ಹೇಳಿ ಅವ್ರ ನಂಬರ್ ಫೋನ್ ಮಾಡಿದ್ವಿ. ಗಣೇಶ್ ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಇಲ್ಲ ಗುರುಜಿ ಅವ್ರ ಎಲ್ಲಾರ್ಗು ಹೇಳ್ತಾರ, ಹಿಂಗ್ ಮಾಡಬೇಕಂದ್ರೆ ಎಷ್ಟೋ ತ್ರಾಸ ಆದ್ರೆ ಬಿಡಾಕ್ ಹೋಗ್ಬೇಡ್ರಿ. ಅದ್ ಏನ್ ತ್ರಾಸ ಆದ್ರೂ ಒಟ್ಟ ಬಿಡ್ಬೇಡ್ರಿ, ಕಂಟಿನ್ಯೂ ಮಾಡ್ರಿ. ಅದ್ರ ನಿಮಗ್ ಬಾಳ್ ಬಿಡಾಕಲ್ಲ, ಸ್ವಲ್ಪ ಗ್ಯಾಪ್ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಏನ್ ಬೇಕಾ ತ್ರಾಸ ಅಲ್ಲ, ನಾನು ಒಂದ್ ದಿನಾನು ಗ್ಯಾಪ್ ಮಾಡಿಲ್ರಿ. ಕಂಟಿನ್ಯೂಸ್ ಆಗಿ 6 ತಿಂಗಳು ನೀವ್ ಹೇಳ್ದಂಗೆ ಕಂಟಿನ್ಯೂ ಮಾಡಿದ್ದೆ. ಆಮೇಲೆ 5ನೇ ಸ್ಟೇಜಿಗೆ ನನಗೆ ಇಲ್ಲಿ ಮೀಳ್ದಂಗ ಹೊಡೋಂಕಿದ್ರಿ. ಬೆನ್ನಿಂದ್ಗಡೆ ಇಲ್ಲಿ ಹಾಕಿದ್ರಿ. ಕಪ್ಪು ಓದ್ರದಂಗ ಕೊರ ಅಂತಿತ್ತ, ಹಂಗ ಓದಿರ್ತಿದ್ರಿ ಇಲ್ಲಿ ಹಿಂದ್ಗಡೆ. ಆಮೇಲೆ ಇಲ್ಲಿ ಓದೋದ್ರೊಳಗೆ ನರ ಎಲ್ಲ ಹಂಗ ಜಗ್ತಿತ್ತು. ಎಲ್ಲಾ ನರ ಕುಂತ ಉಳ್ಳಿ ಅಂದ್ರೆ ಜಗಕ್ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ನರ ಎಲ್ಲ ಕುಂತ ಉಳ್ಳಿ. ಅಷ್ಟು ಇದಾದ್ರಿ. ಆಮೇಲೆ ನನ್ ಮೊದಲು ಅಸಿಡಿಟಿ ಇತ್ರಿ. ಈಗ ಅಸಿಡಿಟಿ ಅನ್ನೋದು ಬರ್ದಿಲ್ಲ. ಊಟ ಎಷ್ಟೋ ತಿರ್ಗಾ ಮಾಡ್ಲಿ, ಊಟ 1 ತಾಸು ಬಿಟ್ಟು ಮಾಡ್ಲಿ,
ಅವಾಗ ಮೊದಲು ಅರ್ಧ ತಾಸಿನಾರು ಹೆಚ್ಚು ಕಡಿಮೆ ಒಂದ್ ತಾಸು ಹೆಚ್ಚು ಕಡಿಮೆ ಆದ್ರೂ ಅಸಿಡಿಟಿ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಈಗ ಅಸಿಡಿಟಿ ಪೂರ ಹೋಗ್ಬಿಟ್ಟದ್ರಿ ನಂದು ಅಸಿಡಿಟಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ಅಸಿಡಿಟಿ ನಾವು ಬೇಕು ಊಟ ಮಾಡ್ಲಿ, ಬೇಕಾದ್ರೆ ಉಪವಾಸ ಇರ್ಲಿ, ನಾವ್ ಯಾವ ಬೇಕಾದ ಊಟ ಮಾಡ್ಲಿ, ನನಗೆ ಅಸಿಡಿಟಿ ಅನ್ನೋದು ಇಲ್ರಿ ಮೊದಲು. ಹಿಂಗಾಗಿದ್ರಿ. ಆಮೇಲೆ 6ನೇ ಸ್ಟೇಜ್ ರೀ. 6ನೇ ಸ್ಟೇಜ್ ಮಾಡಿ ಅದು ಬಾಳ ತ್ರಾಸ ಆಯ್ತು. 6ನೇ ಸ್ಟೇಜ್ ಅಷ್ಟು ತ್ರಾಸ ಆಗ್ಲಿಲ್ರಿ ನಂಗೆ. 5ನೇ ಸ್ಟೇಜ್ಗಿಂತ 6ನೇ ಸ್ಟೇಜ್ ಅಷ್ಟು ತ್ರಾಸ ಅನಿಸ್ಲಿಲ್ರಿ. ಆಮೇಲೆ ನನ್ಗೆ 6ನೇ ಸ್ಟೇಜ್ ಮುಗೋದ್ರಿಂದ ಒಂದ್ 15 ಹಿಂದ್ ತಲೆ ಹಿಂದ್ ನಿಮ್ಗೆ ಆಗತ್ರಿ. ತಲೆ ಎಲ್ಲ ಹಿಡಿದು ಬಿಡ್ತಿ. ತಲೆ ಹಿಂದೆಲ್ಲ ನುಗ್ಗಿದ್ರಿ. ಅದು ದೇವ್ರ ಮನೆ ಹೋಗ್ಲಿ ನುಗ್ತಿತ್ತು. ದೇವ್ರ ಮನೆ ಹೋಗಿ ನಾ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಕ್ಕೆ ಅದು ತಲೆ ಎಲ್ಲ ನಮ್ಗೆ ಸ್ಟಾರ್ಟ್ ಆಗೈತ್ರಿ ಅದು. ಆಮೇಲೆ 5ನೇ ಸ್ಟೇಜಿಗೆ ಇಲ್ಲಿ ಹಿಡ್ದಿತ್ರಿ. ಇಲ್ಲಿ ಹಿಂಗೆ ಮೇಡ್ತಾ ಇತ್ತು. ಇಲ್ಲಿ ಹತ್ತಿ ಹಿಡ್ದಂಗ ಆಗಿತ್ರಿ. ಹತ್ತಿ ಹಿಡ್ದಂಗ ಆಗಿತ್ತು. ಹತ್ತಿಕ್ ಹಿಂಗ್ ಬಟ್ಟೆ ಆಮೇಲೆ ಮುಂದ್ ಹೋದಂಗಲ್ಲ ಹಿಂಗ ಆಗತ್ತೆ. ಇವ್ ತರ ಕ್ಯೂಸ್ಚಂಗ ಆಗುತ್ತೆ. ಇಲ್ಲಿ ಇರಿ ಬ್ಯಾಟ ಹಿಡ್ದಂಗೆ ಕ್ಯೂಸ್ಚಂಗ ಆಗತ್ತೆ. ಅದು ಮಾರಿ ಮೇಲೆ ಇರಿ ಬ್ಯಾಟ ಹಿಡ್ದಂಗ ಹೋಗುತ್ರಿ. ಮತ್ ಇಲ್ಲಿ ಹಿಡ್ದಂಗ ಹಚ್ಚಿ ಕೇಳ್ದಂಗ ಆಗತ್ರಿ ಅವಾಗ. ಆಮೇಲೆ ಇಷ್ಟೆಲ್ಲ ಪ್ರಾಣಾಯಾಮ ಅನುಭವ ಆಯ್ತು. ಈಗ ನೀವು ದೇವಿ ಪಾರಾಯಣ, ಜ್ಞಾನ ಸಿಂಧು ನಿಮ್ಗೆ ಏನ್ ಅರ್ಥ ಆಗ್ತಾ ಇತ್ತು ಅದ್ರಲ್ಲಿ? ದೇವಿ ಪಾರಾಯಣ ಅಂತಂದ್ರೆ ದೇಹದ ಪಾರಾಯಣ, ದೇಹಕ್ಕೆ ಸಂಬಂಧಿಸಿದ ಅಂತ ಹೇಳಿ ಗೊತ್ತಾಗಲ್ಲ ಸುಡು ಈಗ. ಆಮೇಲೆ ದೇವಿ ಪೂರ ಓದಿನ ಲಾಸ್ಟಿಗೆ ಸಾರಾಂಶ ಕೊಟ್ಟಿರ್ತಾರ. ನಮ್ ದೇಹದ ಬಗ್ಗೆನ ಕೊಟ್ಟಿರ್ತಾರ. ನಮ್ ದೇಹದೊಳಗೆ ಅಲ್ಲಿ ಏನ್ ನಡೀತೈತಿ ಅದು ನಮ್ ದೇಹದೊಳಗೆ ಐತಿ ಅನ್ನೋದು ಅರ್ಥ ಆಗತ್ತ. ಆಮೇಲೆ ಜ್ಞಾನ ಸಿಂಧು ಅಂತೂ ಕಂಟಿನ್ಯೂ ಓದ್ತಾ ಇದೀನಿ. ಅದ್ರಾಗ ಜ್ಞಾನ ಸಿಂಧು ಒಳಗು ನಮ್ಗೆ ಎಲ್ಲಾ ಈ ಪ್ರಾಣಾಯಾಮದ ಬಗ್ಗೆ, ಆಮೇಲೆ ಗುರುಗಳ ಬಗ್ಗೆ ನಾವ್ ಹೆಂಗಿರ್ಬೇಕು ಅದೆಲ್ಲ ಅರ್ಥ ಆಗುತ್ತೆ. ಗುರುಗಳ ಬಗ್ಗೆ ಟೋಟಲ್ ಸಾಧಕನಾದವನ್ ಹೇಗಿರ್ಬೇಕು, ಹೇಗ್ ಜೀವನ ಮಾಡ್ಬೇಕು, ಪ್ರತಿಯೊಂದು ಜ್ಞಾನ ಸಿಂಧುವಿನಲ್ಲಿ ಅರ್ಥ ಎಲ್ಲಾ ಜ್ಞಾನವೂ ಅಡಕವಾಗಿದೆ. ಈಗ ಉಪನಿಷತ್ತು ನಾವು ಪ್ರಸ್ಥಾನತ್ರಯ ಏನಂತ ಕರಿತೀವಲ್ಲ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಅದ್ರ ಸಾರವೇ ಜ್ಞಾನ ಸಿಂಧು. ಕಂಪ್ಲೀಟ್ ಸಾರ ಅಲ್ಲಿ ಉಪನಿಷತ್ತಿನಲ್ಲಿ, ಬ್ರಹ್ಮಸೂತ್ರ, ಭಗವದ್ಗೀತೆಯಲ್ಲಿ ಅದನ್ನ ಸಾಧಕನು ಸಿಸ್ಟಮೆಟಿಕ್ ಆಗಿ ಹೇಳಿಲ್ಲ. ಅದ್ರಲ್ಲಿ ಅಲ್ಲೆಲ್ಲೆಲ್ಲೆಲ್ಲೇ ಹೇಳ್ಕೊಂತ ಹೋಗಿದ್ದಾರೆ. ಅದು ಕೂಡ್ಸ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಈ ಜ್ಞಾನ ಸಿಂಧುವಿನಲ್ಲಿ ಒಂದಕ್ಕೆಲ್ಲ ಹೇಳ್ಕೊಂತ ಹೋಗಿದ್ದಾರೆ. ಒಂದಾದ್ಮೇಲೆ ಒಂದಾದ್ಮೇಲೆ ಅಂತ. ಅದು ಹಂಗಾಗಿ ಅದನ್ನ ಒಬ್ಬ ಪ್ರತ್ಯಕ್ಷ ಗುರು ಮುಂದೆ ಬಂದು ನಿಂತ್ಕೊಂಡು ಹೇಳ್ದಂಗ ಆಗುತ್ತೆ. ಈಗ ನೀವು ಜ್ಞಾನ ಸಿಂಧು ದೇವಿ ಪಾರಾಯಣ ಓದ್ಬೇಕಾದ್ರೆ ಪ್ರತಿಯೊಂದು ದಿವಸನೂ ಒಂದೊಂದು ಹೊಸ ಹೊಸ ವಿಚಾರ ಬರುತ್ತೆ ಅಲ್ವಾ? ಹೊಸ ವಿಚಾರ ಏನೋ ಒಳಗಡೆ ಮೂಡಿದಂಗ ಆಗುತ್ತೆ. ಬಂದು ಹೇಳ್ದಂಗ ಆಗುತ್ತೆ ಒಳಗಡೆಯಿಂದ. ನೀನೇನನ್ನ ತಪ್ಪು ಮಾಡ್ತಾ ಇದ್ರೆ ಇದನ್ನ ತಪ್ಪು ಮಾಡ್ತಾ ಇದ್ದೀನಿ ನೋಡು ಅಂತ ಹೇಳುತ್ತೆ. ನಿನ್ನ ಮನಸ್ಸಿನಲ್ಲಿ ಏನಾನ ಕ್ವಶನ್ ಇತ್ತಂದ್ರೆ ಅದಕ್ಕೂ ಕೂಡ ಉತ್ತರ ಸಿಗುತ್ತೆ. ಎರಡು ಅಧ್ಯಯನ ಮಾಡ್ಕೊಂಡು ಹೋದಾಗ ನಿನ್ ತಲೆಯಲ್ಲಿರೋ ಪ್ರಶ್ನೆ ಅದ್ರಾಗ ಉತ್ತರ ಸಿಗುತ್ತೆ. ಈ ತರ ಎಲ್ಲ ಅನುಭವ ಆಗುತ್ತೆ. ಈಗ ನಿಮ್ಗೆ ಧ್ಯಾನ ಎಷ್ಟು ಗಂಟೆ ಮಾಡ್ತೀರಿ? ಧ್ಯಾನ ಸಾಯಂಕಾಲ ಮಾಡ್ತೀನಿ. ಎಷ್ಟೊತ್ತು ಮಾಡ್ತೀರಿ? ಸಾಯಂಕಾಲ ಒಂದ್ ತಾಸು ಒಳಗ ಸರ್. ಒಂದ್ ತಾಸು, 45 ನಿಮಿಷ, 50 ನಿಮಿಷ ಹಿಂಗ್ ಮಾಡ್ತಾ ಇದ್ರಿ. ಇನ್ನು ಜಾಸ್ತಿ ಮಾಡ್ಬೇಕು. ಜಾಸ್ತಿ ಮಾಡಿ. ಈಗ ನಿಮ್ಗೆ ಇಲ್ಲಿ ಅನಾಥ ಬಂದಾಗ ಒಂದು ಜಗತ್ತನ್ನ ಮರೆತು ಆನಂದ, ಈ ತರ ಅನುಭವ ಫೀಲಿಂಗ್ ಆಗಿದೆ? ಆನಂದ ಆಗತ್ತೆ ಗುರುಜಿ. ಜೀವನದಲ್ಲಿ ಕಾಣದೇ ಇರುವಂತ ಒಂದು ಆನಂದ. ಅದು ಏನ್ ಪ್ರಾಣಾಯಾಮ ಮಾಡ್ತಿದ್ನಲ್ಲ ಗುರುಜಿ, ಅದು ಆನಂದ ಆದಂಗ. ಎಲ್ಲೇನ ಕುಂತ್ಕೊಂಡ್ರೆ ನೀನೇ ಮರ್ತೋಗ್ಬಿಡ್ತಿ. ಎಲ್ಲಾರು ಕುಂತ್ಕೊಂಡ್ರೆ ಈಗ ಜ್ಞಾನಕ್ಕೆ ಅದು ಕುಂತಿರ್ತಾನ ಗುರುಜಿ. ಕುಂತಾಗ ಹಿಂಗ ಎದ್ದು ಹಿಂಗ್ ತಿರುಗ್ತದ ಗುರುಜಿ. ಪೂರ ಗಣ ಹಿಂಗ್ ತಿರುಗ್ತೈತಿ. ಹಿಂಗ ಮ್ಯಾಗ ಎಬ್ಸಿ ಹಿಂಗ್ ತಿರುಗ್ತದ್ರಿ. 10 ನಿಮಿಷ ತಿರುಗ್ತೈತಿ. ಅದು ಎಲ್ಲಿ ಆನಂದ ಆಕತಿ. ತುಂಬಾ ಆನಂದ ಆಗುತ್ತೆ. ಆನಂದಕ್ಕೆ ತಿರುಗ್ತೈತ. ಒಂಥರ ಜೋಕಾಲಿ ಹಿಂಗ ಆಡದಂಗ ಗಣ ಹಿಂಗ್ ತಿರುಗ್ತೈತ್ರಿ. ನಾನ ಕುಂತ್ ತಿರ್ಗಾ ಅಂತೇನೆ ಅನ್ನೋಂಗ ಧ್ಯಾನಕ್ ಕುಂತಾಗ್ರಿ. ಆಮೇಲೆ ಹಿಂಗ್ ಸೀದಾ ಕುಂತಿರ್ತನಲ್ಲ, ಹಿಂಗ್ ಒಪ್ಪಾರಿ ಕುಂತೇನೆ ಸೀದಾ ಕುಂದಿರ್ಸೋದು. ನೀರಿನ ಶಾವಿಗೆ ತಗೊಂಡ್ ಹಾಕಿರ್ತೇನ್ರಿ. ಹಂಗ ಹೇಳ್ಕೊಂಡ್ ಹೇಳ್ಕೊಂಡ್ ಹೋದಂಕೈತ್ರಿ ದೇಹ. ಹಂಗಾಕೈತಿ. ನೀವ್ ಇನ್ನೂ 1 ಗಂಟೆಕಿನ್ನ ಹೆಚ್ಚಿಗೆ ಮಾಡಿಲ್ಲ ನೀವು? 1 ಗಂಟೆಗಿಂತ ಹೆಚ್ಚಾಗಿ. ಇನ್ಮೇಲೆ ಮಾಡ್ಬೇಕು ನೀವು. ಹೆಚ್ಚು ಧ್ಯಾನ. ಇನ್ಮೇಲೆ ಧ್ಯಾನಕ್ಕೆ ಫೋಕಸ್ ಮಾಡ್ಬೇಕು. ನೀವು ಸ್ವಲ್ಪ ಟೈಮ್ ಮಾಡ್ಕೋಬೇಕು. ಸಂಜೆ ಟೈಮ್ನಾಗ ಸ್ವಲ್ಪ ಟೈಮ್ ಮಾಡ್ಕೊಂಡು ಕುಂತ್ ಬಿಡ್ಬೇಕು. 1 ಗಂಟೆಯಿಂದ ಅದನ್ನ ನಿಧಾನವಾಗಿ 1 ಕಾಲು ತಗೊಂಡ್ ಹೋಗ್ಬೇಕು. ಆಮೇಲೆ 1.5 ತಗೊಂಡ್ ಹೋಗ್ಬೇಕು. 2 ತಗೊಂಡ್ ಹೋಗ್ಬೇಕು. 2.5 ಹಿಂಗ್ 3 ಹಿಂಗ್ ತಗೊಂಡ್ ಹೋಗ್ಬೇಕು. ಧ್ಯಾನದಲ್ಲಿ ನಿಮ್ಗೆ ಇನ್ನೂ ಅನುಭವ ಆಗುತ್ತೆ. ಪೂರ್ತಿ ಅನುಭವ ಆಗುತ್ತೆ. ಆಮೇಲೆ ನಾ ಕುಂತ್ರಿಂಗ ಕಲ್ಲಿನ ಮೂರ್ತಿ ಕುಂತಂಗ ಅನ್ಸ್ತದ್ರಿ. ಫೀಲ್ ಆಗುತ್ತೆ. ಕೈ ಕಾಲು ಏನು ಇವ್ ಸೊಟ್ಟದವನ್ ಹಿಂಗ ಅನ್ಸುತ್ತೆ ಅನ್ಸ್ತದ್ರಿ. ಆಮೇಲೆ ನನ್ನ ಎದುರಿಗೆ ಹೆಂಗ ನನ್ನ ದೇಹ ನನ್ನ ಎದುರಿಗೆ ಬಂದಂಗ ಮನಸ್ಸು. ನಿಮ್ದೊಂದ್ ಶರೀರ ಮುಂದ್ ಬಂದ್ ನಿಂತಾಗ ಆಗುತ್ತೆ. ನನ್ ನೋಡ್ದಂಗ ನಿಮ್ಮನ್ನ ನೋಡ್ದಂಗ ಆಗುತ್ತೆ.
ಅದ ಅದು ಅಸ್ಟ್ರಲ್ ಟ್ರಾವೆಲ್ ಅದು. ಹಾ ಆತ್ಮ ಹೊರಗಡೆ ಬಂದು ನಿಂದಿರುತ್ತೆ ಹಾ ನಿಮ್ ಎದುರುಗಡೆಗೆ. ಅದು ಫೀಲಿಂಗ್ ನಿಮ್ಗೆ ಆಗಿರೋದು ಅದು ಅಸ್ಟ್ರಲ್ ಟ್ರಾವೆಲ್ ಅದು. ಹಿಂಗ್ ಮಕ್ಕೊಂಡಾಗ ಹಿಂಗ್ ಮ್ಯಾಲ ಬಂದಿರ್ತೈತಿ. ಹಾ ಆತರ ಅನುಭವ ಆಗಿದೆ. ಮಲಗಿದಾಗ ಎದುರುಗಡೆ ಮೇಲೆ. ಮ್ಯಾಲ ಎದ್ರೆ ಹಿಂಗೆ ಅಲ್ಲಿ ಅಡ್ಡ ಮಕ್ಕೊಂಡಾಗ ಮ್ಯಾಲ. ಹಾ ನೋಡಿ ಆತ್ಮ, ನಿಮ್ಮ ಆತ್ಮ ಹೊರಗಡೆ ಬಂದು ನಿಂತ್ಕೊಂಡು ನಿಮ್ಗೆ ಕಾಣ್ತಾ ಇದೆ. ನೀವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ರೆ ಅದಕ್ಕೆ ಆಸ್ಟ್ರಲ್ ಟ್ರಾವೆಲ್ ಅಂತಾರ ಅದನ್ನ. ಅದು ಆತ್ಮ ಒಳಗಡೆಯಿಂದ ಹೊರಗಡೆ ಬಂದು ನಿಂದಿರ್ತಾ ಇದೆ. ಅದನ್ನ ನೀವು ಫೀಲ್ ಮಾಡ್ತಾ ಇದ್ರೆ ಅದು ಏನ್ ಅಂತಾರಂತ ಗೊತ್ತಿಲ್ಲ ನಿಮ್ಗೆ. ಹಾ ಗೊತ್ತಿಲ್ಲ ಗೊತ್ತಿಲ್ಲ. ಆಮೇಲೆ ನನಗೆ ಇನ್ನೂ ಅನುಭವ ನೆನಪಿಲ್ಲ ನನಗೆ. ಅಲ್ಲ ನೆನಪು ಮಾಡಿಕೊಳ್ಳಿ, ನೆನಪು ಮಾಡ್ಕೊಂಡು ನಿಮ್ಮ ಅನುಭವನ ಹೇಳಿ, ಏನೇನ್ ಅನುಭವ ಆಗಿದೆ ಅಂತ ಹೇಳಿ. ಆಮೇಲೆ ಎಲ್ಲರ ಗುಡಿ ನೋಡಿದ್ರೆ ಆ ಗುಡಿಗೆ ಹೋಗ್ಬೇಕು ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಒಂಥರ ಅಲ್ಲಿ ಸ್ವಾಮಿಡುವಾಗ ನನ್ಗೆ ಒಂಥರ ಮೈ ಶೇಕ್ ಆಗ್ತೈತಿ. ಶೇಕ್ ಅದು ನಿಜವಾಗಿ ಹಳೆ ದೇವಾಲಯ ಆಗಿದ್ರೆ ಒಳ್ಳೆ ಪವರ್ಫುಲ್ ಇತ್ತಂದ್ರೆ ನಿಮ್ಗೆ ಆತರ ಅನುಭವ ಆಗುತ್ತೆ. ಒಂಥರ ಶೇಕ್ ಆದಂಗ ಮೈ ನಡಗದಂಗ ಮೈ ನಡಗುತ್ತೆ. ಈ ರೀತಿ ಎಲ್ಲ ಅನುಭವ. ಈಗ ನಿಮ್ಗೆ ಹೆಚ್ಚು ಸಾಧಕರ ಜೊತೆಗೆ ಆಧ್ಯಾತ್ಮದಲ್ಲಿರೋರ ಜೊತೆಗೆ ಮಾತಾಡ್ಬೇಕು ಅನ್ಸುತ್ತಲ್ಲ. ಅನ್ಸುತ್ತೆ. ನಾ ಹಂಗಾಗಿ ಒಂದಷ್ಟು ಕಡೆ ಬೆಟ್ಟ ಹೋಗೇನ್ರಿ ಗುರುಜಿ, ಒಂದಷ್ಟು ಮಠಗಳಿಗೆ. ಅಲ್ಲಿ ನಮ್ ಊರಂತಲ್ಲಿ ಒಂದ್ ಗವಿ ಐತೆ, ಅಲ್ಲಿ ಹೋಗಿದ್ದೆ. ಅಲ್ಲಿ ಸ್ವಾಮಿಗಳಿಗೆ ಭೇಟಿಯಾಗಿದ್ವಿ. ಬೆಟ್ಟ ಅವ್ರಿಗೂ ಮಾತಾಡ್ಬೇಕು ಅನ್ಸುತ್ತೆ. ಭೇಟಿಯಾಗಿ ಮಾತಾಡ್ಬೇಕು. ಅವ್ರ ಅನುಭವ ಏನೈತಿ, ಆಧ್ಯಾತ್ಮಿಕವಾಗಿ ಮಾತಾಡ್ಬೇಕು ಅನ್ಸುತ್ತೆ. ಒಬ್ರು ಗೆಳೆಯರು ಬೇಕು ಜೊತೆಯಲ್ಲಿ ಮಾತಾಡಕ್ ಅನ್ಸ್ತಿರುತ್ತೆ, ಫೀಲ್ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ. ಹಂಗ ಅನ್ಸುತ್ತೆ ಗುರುಜಿ. ಮತ್ತಿನ್ನೇನ್ ಅನುಭವ ಆಗಿದೆ ಹೇಳಿ, ನೆನ್ಪು ಮಾಡ್ಕೊಂಡು ಹೇಳಿ. ಮತ್ತೇನ ಗುರುಜಿ, ಅದೇ ಗುರುಜಿ ನನಗೆ ನಿಮ್ ಬೆಟ್ಟ ಆಗ್ಬೇಕಂತ ಬಹಳ ವರ್ಷದಿಂದ ಹೋಗ್ಬೇಕು ಅನ್ಕೊಂತ ಆಗಿರ್ಲಿಲ್ರಿ. ಇದ ಸಮಯ ಚಲೋ ಕೊಡುವಂತಂದೇಳಿ ಈಗ ಬಂದಿವಿ. ಇನ್ನೊಂದು ನಮ್ ಗುರುಕುಲ ಸ್ವಲ್ಪ ದೂರ ಇದೆ, ಸಿಟಿಗೆ ಹತ್ರನೂ ಇಲ್ಲ, ದೂರ ಆಗತ್ತೆ. ಒಂದು ಲೇಔಟ್ ಅಲ್ಲಿ ಮೂಲೆಯಲ್ಲಿ ಇದ್ದೀವಿ, ವೆಹಿಕಲ್ ವ್ಯವಸ್ಥೆ ಇಲ್ಲ ಇಲ್ಲಿ ಬರೋರ್ಗೆ. ಕಷ್ಟ ಬಿದ್ದು ಬರ್ಬೇಕಾಗತ್ತೆ. ನೀವು ಫಸ್ಟ್ ಒಂದ್ಸಲ ದೀಕ್ಷೆ ತಗೊಂಡಾಗ ಬಂದಿದ್ರಿ ನೀವು ಬೆಂಗಳೂರಿಗೆ? ಒಂದ್ಸಲ ದೀಕ್ಷೆ ಆದ್ಮೇಲೆ ಏನೋ ಆನ್ಲೈನ್ ದೀಕ್ಷೆ ತಗೊಂಡಿದ್ದೆ ಗುರುಜಿ. ಬೆಂಗಳೂರಿಗೆ ಏನೋ ಬಂದಿದ್ದೆ ಅನ್ಸುತ್ತೆ ಒಂದ್ಸಲ, ಯಾವ್ದೋ ಜಾಬಿನ ಮೇಲೆ ಏನೋ ಬಂದಿದೀನಿ ಅಂತ ಅಂದಂಗ ಆಯ್ತು ಅಲ್ಲಲ್ಲ? ಇಲ್ಲ ಬಂದಿಲ್ರಿ ನಾವು. ಸ್ವಲ್ಪ ನಾವು ದೂರ ಇದ್ದೀವಿ, ಬಟ್ ಸಾಧಕರಿಗೆ ಈ ತರಾನೇ ಬೇಕಾಗತ್ತೆ ಸ್ಥಳ ಎಲ್ಲ, ನಮ್ಗೆ ಈ ತರಾನೇ ಬೇಕಾಗತ್ತೆ. ಈಗ ಕಂಟಿನ್ಯೂ ನಮ್ಗೆ ವಾರಕ್ಕೊಂದ್ಸಲ ಲೈವ್ ಬಂದು ನಮ್ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀರಿ. ಗೂಗಲ್ ಮೀಟ್ ಅಲ್ಲಿ ಅಂತ ನಮಗ ನೀವು ಇದ್ರಿಗೇನ ಬೆಟ್ಟ ಆದಂಗ ಆಗ್ಬಿಡ್ರಿ. ಅದು ಎದುರುಗಡೆ ಕುಂತ್ಕೊಂಡಂಗ ಆಗತ್ತೆ. ಅಂದ್ರೆ ವಾರಕ್ಕೆ 2 ಸಲ ಬಂದ್ ಬಿಡ್ತೀರಿ ನಮ್ಗೆ. ಅದೇ ನಮಗೆ ಶನಿವಾರ ಭಾನುವಾರ ನೀವಿಲ್ಲ ಅನ್ನೋ ಇದೆ ನಮ್ಗೆ. ಡೈರೆಕ್ಟ್ ಕನೆಕ್ಷನ್ ಆಗತ್ತೆ. ಡೈರೆಕ್ಟ್ ಕನೆಕ್ಷನ್, ಏನೋ ಪ್ರಶ್ನೆ ಇದ್ರು ಡೈರೆಕ್ಟ್, ಆಮೇಲೆ ಫೋನ್ ಹಚ್ಚಿರೋ ಡೈರೆಕ್ಟ್ ನೀವು ಫೋನ್ ರಿಸೀವ್ ಮಾಡ್ಬಿಡ್ತೀರಿ. ಯಾವಾಗ ಫೋನ್ ಎಬ್ಸಿಲ್ಲ ಅದೆಲ್ಲ. ಬ್ಯಾರೆ ಎಲ್ಲ ಗುರುಜಿಗಳು ಹಂಗಿರೋದಿಲ್ರಿ, ಫೋನ್ ಎಬ್ಸಂಗಿಲ್ಲ, ಟೈಮ್ ಕೊಡೋದಿಲ್ಲ. ಇಲ್ಲ, ನಾವು ಅಡಿಗೆ ಮಾಡ್ತಾ ಇದ್ದಾಗ, ಪೂಜೆ ಮಾಡ್ತಾ ಇದ್ದಾಗ ಎತ್ತದಿಲ್ಲ. ಉಳಿದ ಸಮಯದಲ್ಲಿ ಫ್ರೀ ಇದ್ದಾಗ ಯಾರು ಫೋನ್ ಮಾಡಿದ್ರು ನಾನು ಪಕ್ಕ ರಿಸೀವ್ ಮಾಡ್ತೀನಿ. ಒಳ್ಳೆ ಕಾಲ್ ಮಾಡಿರ್ತೀರಿ ಗುರುಜಿ. ಯಾವ ಮಿಸ್ ಕಾಲ್ ಬಂದ್ರೆ ಆಮೇಲೆ ವಾಪಸ್ ಕಾಲ್ ಮಾಡಿರ್ತೀವಿ, ಏನು ಎತ್ತಾಗ ಅಂತಂದು. ಫೋನ್ಗಳು ಮಾತ್ರ ನಾವು ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತೀವಿ. ಹಾಗಾಗಿ ಇದೇನಿಲ್ಲ. ಸಾಧನೆಗೆ ಸಂಬಂಧಪಟ್ಟ ಏನೇ ತೊಂದರೆಗಳಿರ್ಲಿ ಅಥವಾ ಏನೇ ಪ್ರಶ್ನೆಗಳಿದ್ರು ಕೂಡ ನಾವು ರೆಸ್ಪಾನ್ಸ್ ಅಂತೂ ಮಾಡ್ತೀವಿ ಅಲ್ವಾ? ಅದಕ್ಕೋಸ್ಕರನೇ ಗೂಗಲ್ ಮೀಟ್ ಮಾಡಿರೋದು. ದೂರ ಇರ್ತಾರೆ ಕೆಲವರು, ಮುಜುಗರ ಪಡ್ಕೊಂತಾರೆ, ಹೇಳೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಡೈರೆಕ್ಟ್ ಆಗಿ ಬಂದು ಅವ್ರ ಒಳಗ್ಲಿಂದ ಏನಿದೆ ಅಂತ ನಾವೇ ಕಿತ್ ಕೇಳ್ತೀವಿ. ಕೆಲವರು ಅರ್ಧಕ್ಕ ನಿಲ್ಸಿರ್ತಾರಲ್ಲ, ಭಯ ಬೀಳ್ತಾರೆ, ಗುರುಗಳ ಜೊತೆಗೆ ಏನ್ ಮಾತಾಡೋದು, ಬೇದ ಬಿಡ್ತಾರೆ ಅಂತಂದು. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ಮಾಯೆ, ನಿಮ್ಗೆ ಮಾಯೆ ಅಡ್ಡ ಬಂದು ನಿಂದ್ರಿಸಿರುತ್ತೆ ಸಾಧನೆನ. ಹಾಗಾಗಿ ನೀವು ಸ್ವಲ್ಪ ನಮ್ಮ ಹತ್ರ ಬಂದು ಮಾತಾಡ್ಸ್ಕೊಂಡು, ಇಲ್ಲಿ ದೇವಿ ಪೂಜೆ ಮಾಡ್ಸ್ಕೊಂಡು, ಏನೋ ಒಂದಿಟ್ಟು ಕಾಯಿ ಹೊಡ್ಸ್ಕೊಂಡು ಪೂಜೆ ಮಾಡ್ಸ್ಕೊಂಡು ಹೋಗ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಗಾಡಿ. ಬಟ್ಟೆ ಮುಂದಕ್ಕೆ ಹೋಗುತ್ತೆ. ಅಲ್ಲೇ ಕುಂತ್ಕೋಬೇಡಿ ನೀವು. ನಮ್ದು ಗುರುಗಳು ಹೇಳಿದ್ರು, ನಾವು ಮಾಡ್ಲಿಲ್ಲ, ಅರ್ಧ ನಿಂದ್ರಿಸ್ಬಿಟ್ಟಿವಿ ಅಂತಂದು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡಿ. ಅದು ಮಾಯೆ ಒಬ್ಬೊಬ್ಬನ ಒಂದೊಂದ್ ರೀತಿ ಕಾಡುತ್ತೆ. ಯಾವ ರೀತಿ ಬರ್ತಂತ ಹೇಳಕ್ ಆಗೋದಿಲ್ಲ. ಇದೇ ರೀತಿ ಮಾಯೆ ಬರ್ತಂತ ಹೇಳಕ್ ಆಗಲ್ಲ. ಬೇರೆ ಬೇರೆ ಮಾರ್ಗದಲ್ಲಿ ಬಂದು ನಿಮ್ ಸಾಧನೆ ನಿಲ್ಲಿಸ್ಬಿಡುತ್ತೆ ಅದು. ಅದನ್ನ ನೀವೆಲ್ಲ ತಿಳ್ಕೊಬೇಕು. ಮಾಯೆ ಬಂದು ನಮ್ನ ಅಡ್ಡ ಹಾಕಿದೆ, ನಾವು ಗುರುಗಳ ಹತ್ರ ಹೋಗ್ಬೇಕು, ಗುರುಗಳ ದರ್ಶನ ಮಾಡ್ಕೊಂಡು, ಅಮ್ಮನ ದರ್ಶನ ಮಾಡ್ಕೊಂಡು, ಪೂಜೆ ಮಾಡ್ಸ್ಕೊಂಡು ಬರೋಣ ಅಂತಂದು ಹಿಂಗ್ ಹೋಗಿ ಮತ್ತೆ ಸಾಧನೆ ಸ್ಟಾರ್ಟ್ ಮಾಡಿ ನೋಡಿ ಹೆಂಗ್ ಎದ್ಕೊಂಡು ಹೋಗುತ್ತೆ ಸಾಧನೆ. ನೀವು ಮಧ್ಯದಲ್ಲಿ ಎಲ್ಲಿ ಗ್ಯಾಪ್ ಮಾಡಿಲ್ಲ ಅಲ್ವಾ? ಒಂದಿನ ಗ್ಯಾಪ್ ಮಾಡ್ಲಿಕ್ಕೆ ನೋಡಿ, ಕಂಟಿನ್ಯೂ ಆಗಿ ಮಾಡಿದ್ದಾರೆ ಅವ್ರ ಸಾಧನೆನ. ಮುಗಿ ಮಠ ನಾನು ಏನಾದ್ರೂ ಬಿಡ್ಲಿಲ್ಲ. ಈಗ ಯಾರು ಕಂಟಿನ್ಯೂ ಆಗಿ ಸಾಧನೆ ಮಾಡ್ತಾರಲ್ಲ ಅವರು ಗೆದ್ದು ಬಿಡ್ತಾರೆ. ಮಧ್ಯದಲ್ಲಿ ನಿಂದ್ರಿಸಿದ್ರು ಅಂದ್ರೆ ಬಂತು.
ಮತ್ತೆ ಬಂತೆ ಅದು ಮತ್ತೆ ನಿಲ್ಸೋದು ಮತ್ತೆ ಎಪ್ಸೋದು ಮತ್ತೆ ನಿಲ್ಸೋದು ಮತ್ತೆ ಎದ್ದೇಳೋದು ಹಿಂಗಾಗುತ್ತೆ. ನಾವು ಅದು ಯಾವಾಗ ಶಕ್ತಿಪಾತ ದೀಕ್ಷೆ ಕೊಟ್ಬಿಟ್ಟಿವಿ, ಕೊಟ್ಟ ತಕ್ಷಣ ಹಂಗೆ ಸ್ಟಾರ್ಟ್ ಮಾಡಿ ಮುಗಿಯೋವರೆಗೆ ಅಂಕ ಕಂಟಿನ್ಯೂ ಮಾಡಿ ಏನೇ ಕಷ್ಟ ಬರ್ಲಿ ಮಧ್ಯದಲ್ಲಿ ನಿಲ್ಸ್ದಂಗೆ ಸಾಧನೆ ಮಾಡಿಬಿಟ್ರೆ ನಿಮ್ಗೆ ಅದ್ಭುತವಾದ ಅನುಭವ ಆಗತ್ತೆ. ಆ ಆನಂದವನ್ನ ಕಾಣ್ತೀರ ನಿಮ್ ಜೀವನದಲ್ಲಿ ಕಾಣದೇ ಇರುವಂತ ಆನಂದ. ಈಗ ಅವ್ರು ಕಂಡಿದ್ದಾರೆ, ಅವ್ರ ಜೀವನದಲ್ಲಿ ಕಾಣದೇ ಇರುವಂತ ಒಂದು ಆನಂದ ಅವ್ರ ಅನುಭೂತಿ ಆಗಿದೆ, ಕೇಳಿಬೇಕಾದ್ರೆ. ಮ್ಯಾಗ ತೇಲಾಡ್ದಂಗ ಅನುಭವ, ಅದು ಅನುಭವ ಆಗೈತ್ರಿ. ಈಗ ನಿಮ್ಗೆ ಇಂದ್ರಿಯಗಳೆಲ್ಲ ನಿಗ್ರಹ ಆಗಿದಾವಲ್ವಾ? ನಿಗ್ರಹ ಒಳಮುಖ ಆಗಿದ್ದಾವೆ. ಹೊರಗಡೆ ಜಾಸ್ತಿ ಓಡಾಡೋದಿಲ್ಲ, ಹೊರಗಡೆ ಮನಸ್ಸು ಕೂಡ ಜಾಸ್ತಿ ಓಡಾಡೋದಿಲ್ಲ, ಮನಸ್ಸು ಜಾಸ್ತಿ ಓಡಾಡೋ ಅಂತರ್ಮುಖ ಆಗ್ತಾ ಇದೆ. ಹೊರಗೆಲ್ಲ ಬ್ಯಾರೆ ವಿಚಾರನ ಬರೋದು, ಯಾವ ವಿಚಾರನೂ ಬರೋದಿಲ್ಲ. ಏನೋ ಯಾವಾಗ ಒಂದು ಎರಡು ಬಂದ್ರೆ ಬರ್ಬೋದು, ಬರ್ತಾವ್ರಿ. ಆದ್ರೆ ಜಾಸ್ತಿ ಬರೋಂಗಿಲ್ಲ, ಮೊದಲಂಗಿಲ್ಲ. ಮೊದಲಿಗೂ ಈಗ ಏನು ವ್ಯತ್ಯಾಸ ಕಾಣ್ತಾ ಇದ್ರಿ ನೀವು? ದೀಕ್ಷೆಕ್ಕಿಂತ ಮೊದಲಿಗೆ ಏನು ವ್ಯತ್ಯಾಸ ಏನ್ ಕಾಣ್ತಾ ಇದ್ರಿ? ವ್ಯತ್ಯಾಸ ಅಂದ್ರೆ ಈಗೆಲ್ಲ ಹೊರಗೆಲ್ಲ ಹೊರಗೆ ಸಂಪರ್ಕ ಹೆಚ್ಚಿಗೆ ಐತ್ರಿ. ಈಗ ನನಗೆ ಎಲ್ಲಿ ಹೊರಗ್ಬೇಕು ಅನ್ಸೋಲ್ರಿ. ನಿಮ್ ವ್ಯವಹಾರ ಇಷ್ಟ ಅಷ್ಟೇ? ವ್ಯವಹಾರ ಅಷ್ಟೇ. ನಮ್ ವ್ಯವಹಾರ ಮುಗಿಸ್ಕೊಳ್ಳೋದು, ನಮ್ ಮನಿ ಏನ, ನಮ್ ಜ್ಞಾನ ಇದು ಪಾರಾಯಣ ಇದ್ರಾಗ ಕಾಲ ಕಳಿಬೇಕು ಅನ್ಸದ್ರಿ. ಆಮೇಲೆ ಮಧ್ಯಾಹ್ನ ಟೈಮ್ ಸಿಕ್ಕರು ಮತ್ತೆ ಜ್ಞಾನ ಮಾಡಂಗಿಲ್ಲ, ಅವಾಗ ಒಂದ್ಸಲ ಮಾಡ್ತಿದ್ದೇನೆ ಮಧ್ಯಾಹ್ನ ಕಡೆಗೆ. ಜಾಸ್ತಿ ಇನ್ನೂ ಜಾಸ್ತಿ ಮಾಡ್ಬೇಕಂತ ಅನ್ಕೋತೇನ್ರಿ. ಸ್ವಲ್ಪ ಕಾಲ್ ಜೂಮ್ ಹಿಡಿದು ಅದಾಗತ್ತೆ, ಜೂಮ್ ಹಿಡಿತೆ. ಜೂಮ್ ಹಿಡಿಯುತ್ತೆ, ಎಲ್ಲರಿಗೂ ಹಿಡಿಯುತ್ತೆ ಜೂಮ್. ಅದ ಏನ್ ತಲೆ ಕೆಡ್ಸೋಣಕ್ ಹೋಗ್ಬೇಡಿ, ಜೂಮ್ ಹಿಡಿಯುತ್ತೆ, ಮಾಡ್ಬೇಕು. ಆ ಜೂಮ್ ಹಿಡಿದ್ಮೇಲೆನೆ ನೀವು ಶರೀರ ಮರಿತೀರ. ಶರೀರ ಮರ್ತ್ ಕುಂದಿರ್ಬೇಕು ನೀವು. ಇದು ಮರ್ತ್ ಬಿಡ್ಬೇಕು, ಶರೀರ ಮರ್ತ್ ಬಿಡ್ಬೇಕು, ನೀವು ಕುಂತಿರೋ ಪರಿಸರ ಮರ್ತ್ ಬಿಡ್ಬೇಕು, ನೀವ್ ಎಲ್ಲಿದ್ದೀರ ಮರ್ತ್ ಬಿಡ್ಬೇಕು, ನಿಮ್ಮನ್ನ ನೀವು ಮರ್ತ್ ಕುಂತ ಬಿಡ್ಬೇಕು. 1 ಗಂಟೆ 1.5 ಗಂಟೆ 2 ಗಂಟೆ. ಇನ್ನು ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಹೆಚ್ಚು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಧ್ಯಾನದಲ್ಲಿ ಹೆಚ್ಚು ಹೋಗ್ಬೇಕು ನೀವೀಗ. ಹೆಚ್ಚು ಧ್ಯಾನದಲ್ಲಿ ಹೋಗ್ಬೇಕು. ಈಗ ಪ್ರಾಣಾಯಾಮ ಅಂತ ಕರೆಕ್ಟ್ ಆಗಿ 6 ತಿಂಗಳ ಮಾಡಿದ್ರೆ ನೀವು ಈಗ ಅನುಭವ ಆಗುತ್ತೆ. ಈಗ ನಿಮ್ಗೆ ಯಾರಾದ್ರೂ ನೆನ್ಸ್ಕೊಂಡ್ರೆ ಅವ್ರ ಮನೆಗ್ ಬರೋದು, ಫೋನ್ ಮಾಡೋದು, ಈ ತರ ಏನೋ ಅನುಭವ ಆಗ್ತಾ ಇದೆ ನಿಮ್ಗೆ? ಅದ ಅಷ್ಟ್ ಲಕ್ಷ ಕೊಟ್ಟಿಲ್ಲ, ಆಗತೈತ್ರಿ. ಅದು ಒಂದ್ಸಲ ಆಗೈತಿ ನನಗ. ಆಮೇಲೆ ನನಗೆ ಏನಾದ್ರು ಹಿಂಗೆ ತಪ್ಪು ಮಾಡಿದೆ ಅಂದ್ರೆ ಅದು ನನ್ಗೆ ಗೊತ್ತಾಗೈತ್ರಿ. ತಪ್ಪು ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಈಗ ಏನಾದ್ರು ಮುಂದೆ ಆಗುತ್ತೆ, ಇಂಥದ್ದು ಆಗುತ್ತೆ, ಅಹಿತಕರ ಘಟನೆ ಅಥವಾ ಯಾವ್ದಾದ್ರು ಆಗುತ್ತೆ ಅನ್ನೋ ಸಿಂಪ್ಟಮ್ಸ್ ಏನ್ ಗೊತ್ತಾಗ್ತಾ ಇದೆಯಾ? ಅದೇ ಅಷ್ಟು ಲಕ್ಷ ಕೊಟ್ಟಿಲ್ಲ ಗುರುಜಿ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತದ. ಅದನ್ನ ಅಷ್ಟು ನಾ ಲಕ್ಷ ಕೊಟ್ಟಿಲ್ಲ, ಆಗಿರ್ಬೋದು ಅನ್ಸತ್ತೆ. ನನಗೆ ನೆನಪು ಉಳಿಂಗಿಲ್ರಿ, ನೆನಪು ಉಳಿತಾ ಇಲ್ಲ. ಉಳಿತಾ ಇಲ್ರಿ. ಅದು ಮುಂದೆ ಆಗತ್ತೆ. ನೀವ್ ಯಾರನ್ನಾದ್ರೂ ನೆನ್ಸ್ಕೊಂಡ್ಬಿಟ್ರೆ ಅವ್ರು ಸಡನ್ ಆಗಿ ಬಂದಿರ್ತಾರೆ, ಇಲ್ಲ ಫೋನ್ ಆದ್ರೂ ಮಾಡಿರ್ತಾರೆ. ಹಂಗ್ ಫೋನ್ ಮಾಡ್ಯಾರ 1-2-3 ಸಲ. ಹಂಗಾಗಿದೆ, 1-2 ಸಲ ಆಗೈತಿ. ಅವ್ರು ನೆನ್ಸ್ಕೊಂಡ ತಕ್ಷಣ ಫೋನ್ ಹಚ್ಚಾರ 1-2 ಸಲ. ಈಗ ನೋಡಿ, ನಮ್ಮ ಹತ್ರ ದೀಕ್ಷೆ ತಗೊಂಡಿರ್ತಾರೆ, ಆರಂಭಕ ಶೂರರಾಗಿ ಬಂದು ದೀಕ್ಷೆ ತಗೊಂಡಿರ್ತಾರೆ, ಅರ್ಧದಲ್ಲಿ ನಿಲ್ಸಿರ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತಾರೆ ನೀವು? ಸ್ವಲ್ಪ ಹೇಳಿ ಅವ್ರಿಗೆ. ಗುರುಜಿ, ಎಲ್ಲಾರು ಮಾಡ್ಲೇಬೇಕು. ಯಾರು ಇದನ್ನ ಅರ್ಧಕ್ ಬಿಟ್ರೆ ಅದ ಸುಮ್ನೆ ಅವ್ರಿಗೆ ತಲೆ ಕಾಡ್ದಿರ್ತದ. ನಾ ಹಿಂಗ್ ತಗೊಂಡೆ, ಹಿಂಗ್ ಬಿಟ್ಟೆ, ಅದ್ ಮತ್ತೊಟ್ಟು ಅವ್ರ ಮೆಂಟಲಿ ಇದಾಗ್ತದೆ. ಎಲ್ಲಾರು ಕಂಟಿನ್ಯೂ ಆಗಿ ಮಾಡಿದ್ರ ಏನ್ ತ್ರಾಸ ಇಲ್ಲ. ತ್ರಾಸ ಅನ್ನಕೇನ್ರಿ, ಸ್ವಲ್ಪ ನಮಗ ಬೆಳಿಗ್ಗೆ ಹೇಳೋದು, ಆಮೇಲೆ ಉಸಿರಾಟದ ಸ್ವಲ್ಪ ತ್ರಾಸ ಆಗ್ಬೋದು. ಆದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್, ಗುರುಜಿಯವ್ರು ಹೇಳ್ದಂಗ್ ಮಾಡ್ಕೊಂತ, ಅವ್ರ ಫೋನ್ ಮಚ್ಚಿ ಕೇಳ್ಕೊಂಡು ಏನ್ ಪ್ರಾಬ್ಲಮ್ ಇದ್ರ ಅವ್ರ ಬೇರೆಯವ್ರ ನಂಬರ್ ಕೊಟ್ಟಾರ, ಇವ್ರ ಕೂಡ ಮಾತಾಡಕ್ ಆಗ್ಲಿಕ್ಕೂ ಅವ್ರ ಕೂಡ ಮಾತಾಡಿ, ಅವ್ರಿಗೆ ಅನುಭವ ಇರ್ತೈತಲ್ಲ, ಅವ್ರ ಕೂಡ ಮಾತಾಡಿ ನಾವು ಅವ್ರದ್ದು ತಗೊಂಡು ಮಾಡ್ಬೋದು. ಇದು ಒಳ್ಳೇದೈತಿ ಬಿಡ್ರಿ. ಮಾಡಿದ್ರ ಅವ್ರ ಏನಕ್ಕೈತಿ, ಆತ್ಮ ಉದ್ಧಾರ ಮಾಡ್ಕೊಳಕ್ ಒಂದ್ ಒಳ್ಳೆ ಮಾರ್ಗ ಐತಿ. ಅದ್ ಇರೋದೇ ಅವ್ರ ಆತ್ಮ ಉದ್ಧಾರ ಮಾಡ್ಕೊಳಕೋಸ್ಕರನೇ ಅಲ್ವಾ? ಅವ್ರ ಆತ್ಮ ಉದ್ಧಾರ ಮಾಡ್ಕೊಳಕೋಸ್ಕರ ಈ ಸಾಧನೆ ಇರೋದು. ಇಲ್ಲಿ ಈಗ ನನಗೇನು ಬರೋದಿಲ್ಲ, ಉದ್ಧಾರ ಆದ್ರೆ ನೀವು ಉದ್ಧಾರ ಆಗ್ತೀರಾ. ನನಗೇನು ಬರೋದಿಲ್ಲ, ನನ್ಗೆ ಹೋಗೋದೇ ಇಲ್ಲ. ಏನು ನಾವು ಅನುಭವ ಪಡ್ಕೊಂಡಿದ್ದೀವಿ, ಆ ಸಾಧನೆ ಮಾಡಿದೀವಿ, ನಮ್ಗೊಂದು ಹುಚ್ಚು, ನಾವ್ ಒಂಥರ ಹುಚ್ಚರು, ಎಲ್ಲರಿಗೂ ಕೊಡ್ಬೇಕು, ಎಲ್ಲರಿಗೂ ಹಂಚ್ಬೇಕು ಎಂಬ ಹುಚ್ಚು. ಹಾಗಾಗಿ ನಾವ್ ಈ ಕೆಲಸ ಮಾಡ್ತಾ ಇದ್ದೀವಿ, ಬೇರೆ ಉದ್ದೇಶ ನಮ್ಗೇನಿಲ್ಲ. ಯಾಕಂದ್ರೆ ಇದು ಗುಪ್ತವಾಗಿತ್ತು ಜ್ಞಾನ. ನಾವು ಒಂದು 10-15 ವರ್ಷದ ಸಾಧನೆಯ ಫಲವಾಗಿ ನಾವು ಇದನ್ನ ತೆಗೆದಿದ್ದೀವಿ, ಹೊರಗಡೆ ತಂದಿದ್ದೀವಿ. ಈಗ ಎಲ್ಲ ಕಡೆಗೆ ಹಂಚ್ತಾ ಇದ್ದೀವಿ. ನೀವು ಭಾರತವನ್ನ ಹುಡುಕಾಡಿ ಬನ್ನಿ, ನಾನ್ ಕೊಡುವಂತ ವಿದ್ಯೆ ಎಲ್ಲಿ ಸಿಗೋದಿಲ್ಲ ನಿಮ್ಗೆ. 6 ತಿಂಗಳಲ್ಲಿ ಈ ಅನುಭವ ಆಗುವಂತದ್ದು. ಇಡೀ ಭಾರತವನ್ನೇ ಹುಡುಕಾಡಿ ಬನ್ನಿ. ಕೆಲವರು ಜನ ಎಲ್ಲ ಹೊರಗಡೆ ಎಲ್ಲ ತಿರುಗಾಡಿ ಬಂದಿದ್ದಾರೆ. ಬೇರೆ ಮಾರ್ಗ ಸಿಗ್ಬೋದು, ಪುತ್ರ ಈ ಮಾರ್ಗ ಸಿಗೋದಿಲ್ಲ ನಿಮ್ಗೆ. ಇಷ್ಟು ಸ್ಟ್ರೇಟ್ ಆಗಿ ಹೋಗೋ ಮಾರ್ಗ ಇದು ಭಗವಂತನ ಕಡೆಗೆ ಸ್ಟ್ರೇಟ್ ಆಗಿ ಹೋಗುತ್ತೆ. ಇದು ಷಡ್ ದರ್ಶನಗಳಲ್ಲಿ ಯೋಗ ದರ್ಶನ ಅಂತ ಇದೆ, ಪತಂಜಲಿ ಯೋಗ ದರ್ಶನ. ಅದೇನೋ ನಾನು ಕೊಡ್ತಾ ಇರೋದು. ನಮ್ಮ ಇದರಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಋಷಿ ಪರಂಪರೆಯಲ್ಲಿ
6 ದರ್ಶನಗಳು ಬರ್ತವೆ. ಸಾಂಖ್ಯ, ನ್ಯಾಯ, ತರ್ಕ, ಯೋಗ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ. ಆ ದರ್ಶನದಲ್ಲೇ ಯೋಗ ದರ್ಶನ ಇದು ಅನುಭವ ಆಗುತ್ತೆ. ಸ್ಟೇಟ್ ಆಗಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎಲ್ಲಿ ಒಳ್ಳೇದಿಲ್ಲ, ಸೀದಾ ಭಗವಂತನ ನಡೆ ಹೋಗುವಂತ ಮಾರ್ಗ ಇದು. ನೀವು ಭಕ್ತಿ ಕರ್ಮ ಜ್ಞಾನ ಮಾರ್ಗಗಳು ಸ್ವಲ್ಪ ನಿಧಾನ ಆಗ್ತವೆ, ಹೌದಾ ಮಾರ್ಗಗಳೇ, ಆದ್ರೆ ನಿಧಾನ ಆಗ್ತವೆ. ಆದ್ರೆ ನಮ್ಮ ಮಾರ್ಗ ಏನೆಲ್ಲ ಸ್ಟೇಟ್ ಆಗಿ ಹೋಗುತ್ತೆ, ಆದಷ್ಟು ಬೇಗ ಗುರಿ ಮುಟ್ತಾರೆ. ಈಗ ನೋಡಿ, ಅವ್ರು ಡಿಸೆಂಬರ್ನಾಗೆ ತಗೊಂಡಿದ್ದವ್ರ ದೀಕ್ಷೆ ನೋಡಿ, 6-7 ತಿಂಗಳಲ್ಲಿ ಅವ್ರಿಗೆ ಯಾವ ತರ ಅನುಭವ ಆಗಿದೆ, ಅವ್ರಿಗೆ ಸತ್ಯ ಏನು ಅಂತ ಅರ್ಥ ಆಗಿದೆ. ಈಗ ಅವ್ರು ಸಂಸಾರದಲ್ಲಿದ್ದು ಪಾರಮಾರ್ಥ ಮಾಡ್ತಾ ಇದ್ದಾರೆ. ನಮ್ದು ಋಷಿ ಪರಂಪರೆಯ ರಾಷ್ಟ್ರ ಭಾರತ. ಅವ್ರಿಗೆ ಮದುವೆ ಆಗಿದೆ, 3 ಜನ ಮಕ್ಕಳಲ್ವಾ, 3 ಜನ ಮಕ್ಕಳು ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ, ಮತ್ತೆ ಸಾಧನೆ ಮಾಡ್ತಾ ಇದ್ದಾರೆ, ಈ ಅನುಭವ ಪಡ್ಕೊಂತ ಇದ್ದಾರೆ. ಇಂಥ ಒಂದು ಅದ್ಭುತವಾದ ಅನುಭವ ಪಡ್ಕೊಂತ ಇದ್ದಾರೆ. ನಿಮ್ಗಿದು ಅಷ್ಟು ಸುಲಭವಾಗಿ ಎಲ್ಲಿ ಸಿಗೋದಿಲ್ಲ, ಇಂಥದ್ದು ತುಂಬಾ ಕಷ್ಟ ಇದೆ. ಆದ್ರೆ ನೀವು ಕಷ್ಟ ಬೀಳ್ಬೇಕು, ಸ್ವಲ್ಪ ಕಷ್ಟ ಬೀಳ್ಬೇಕು, ಬಹಳ ಏನಲ್ಲ, ಸ್ವಲ್ಪ 1-3 ತಿಂಗಳ ಕಷ್ಟ ಆಗುತ್ತೆ. ಪ್ರಾರಂಭದಲ್ಲಿ ಸುಲಭ ಇರುತ್ತೆ, ಲಾಸ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ಎದುರಿಸ್ಬಿಟ್ರೆ ಅಂದ್ರೆ ಆಗೋತು, ಮತ್ತೆ ನಾರ್ಮಲ್ ಆಗಿಬಿಡ್ತೀರ ನೀವು. ಆಮೇಲೆ ಸಂಸಾರದಲ್ಲಿದ್ದು ಪಾರಮಾರ್ಥ ಕಾಣ್ಬೋದು. ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಮಾಡಿಕೊಳ್ಳಿ, ನೀವು ತೃಪ್ತಿ ಆಗೋವರೆಗೆ ಹೆಂಡತಿ ಜೊತೆಗೆ ಸೆಕ್ಸ್ ಮಾಡಿಕೊಳ್ಳಿ, ಆಮೇಲೆ ವೈರಾಗ್ಯ ತಾಳಿ ಸಾಧನೆ ಮಾಡಿ, ಆಮೇಲೆ ಋಷಿಗಳ ತರ ಬದುಕಿ, ಮಕ್ಕಳಿಗೆ ನೀವು ಒಳ್ಳೆ ಶಿಕ್ಷಣ ಕೊಡಿ, ಅವರಿಗೂ ಒಳ್ಳೆ ಮಾರ್ಗ ತೋರಿಸಿ. ಈಗ ನೀವು ಇದನ್ನೆಲ್ಲ ಪಡ್ಕೊಂಡ್ರೆ ನಾಳೆ ನಿಮ್ ಮಕ್ಕಳಿಗೆ ಕೊಡ್ಬೇಕು ಇದನ್ನ. ಅವರಿಗೆಲ್ಲ ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ ಮಹಾಭಾರತ ಕಲಿಸ್ಬೇಕು, ಅವ್ರಿಗೆ ಓದಕ್ ಹಚ್ಬೇಕು, ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಅವ್ರು 18-19 ವಯಸ್ಸಾದ್ರೆ ಇನ್ನು ನೀವು ಮತ್ತೆ ದೀಕ್ಷೆ ಕೊಡ್ಸಿ, ಮಕ್ಕಳಿಗೆ ಇದನ್ನ ಮಾಡಕ್ ಹಚ್ಬೇಕು. ಅವರು ಕೂಡ ಮುಂದೆ ಋಷಿ ಪರಂಪರೆ ಹೀಗೆ ಒಬ್ರಿಂದ ಒಬ್ರಿಗೆ ವಂಶ ಪರಂಪರವಾಗಿ ಅದು ಹರಡ್ಕಂತ ಹೋಗ್ಬೇಕು. ಯಾಕಂದ್ರೆ ಇದು ಹಿಂದೆ ಇತ್ತು, ಈಗಲ್ಲ, ಹಿಂದೆ ಇದ್ದಿದ್ದು. ಬಟ್ ಅದು ಕಾಲಕ್ರಮದಲ್ಲಿ ಅದು ಮಣ್ಣು ಮುಚ್ಚಿ ನಾಶ ಆಗಿ ಹೋಯ್ತು. ಈಗ ನಾವು ಹೊಸದಾಗಿ ಅದನ್ನ ತೆಗೆದಿದ್ದೀವಿ, ಎಲ್ಲರಿಗೂ ಅನ್ಸ್ತಾ ಇದ್ದೀವಿ. ಇದು ಎಲ್ಲರ ಮನೆಗೂ ತಲುಪಬೇಕಂಬುದು ನನ್ನ ಉದ್ದೇಶ. ಪ್ರತಿಯೊಬ್ಬರ ಆತ್ಮಗಳು ಉದ್ಧಾರ ಆಗ್ಬೇಕಂಬುದೇ ನನ್ನ ಉದ್ದೇಶ. ಆದ್ರೆ ನನಗೆ ಭಾಷೆ ಜ್ಞಾನದ ಕೊರತೆ ಇದೆ, ಆಮೇಲೆ ಸರಿಯಾದ ವ್ಯಕ್ತಿಗಳ ಕೊರತೆ ಇದೆ. ನನಗೆ ಜಾಸ್ತಿ ಬೇರೆ ಭಾಷೆ ಬರೋದಿಲ್ಲ. ನಾವು ಸಾಧನೆ ಮಾಡಿರೋದ್ರಿಂದ ಎಲ್ಲ ಮರವು ಜಾಸ್ತಿ ಆಗುತ್ತೆ ನಮ್ಗೆ, ಅದು ಹೇಳಕ್ ಆಗ್ತಾ ಇಲ್ಲ. ಆಮೇಲೆ ಸ್ವಲ್ಪ ಎಲೆಕ್ಟ್ರಾನಿಕ್ ಮೀಡಿಯಾ ಜ್ಞಾನ ಇರೋರು ಕೂಡ ನನಗೆ ಅವಶ್ಯಕತೆ ಇದೆ. ಸ್ವಲ್ಪ ಬೇರೆ ಬೇರೆ ತರ ವಿಡಿಯೋಗಳು ಮಾಡೋದು, ಟೆಕ್ನಾಲಜಿಯನ್ನು ಉಪಯೋಗಿಸಿ ಇದನ್ನ ದೇಶದಾದ್ಯಂತ ಜಗತ್ತಿನಾದ್ಯಂತ ಜ್ಞಾನವನ್ನ ಪ್ರಸಾರ ಮಾಡಬೇಕು, ಇದನ್ನ ಎಲ್ಲರಿಗೆ ಕಲಿಸ್ಬೇಕೆಂಬ ಉತ್ಸಾಹ ನಮ್ಮಲ್ಲಿದೆ. ಆದ್ರೆ ಕೆಲವೊಂದು ನಾವು ಕೂಡ ಇದನ್ನ ಫೇಸ್ ಮಾಡ್ತಾ ಇದ್ದೇವೆ, ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತಂತ್ರಜ್ಞಾನ ಉಳ್ಳವರು, ಒಳ್ಳೆ ಜ್ಞಾನ ಇರೋರು ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಬಹಳಷ್ಟು ಜನಕ್ಕೆ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ. ಕೆಲವೇ ಜನಕ್ಕೆ ರೀಚ್ ಆಗ್ತಾ ಇದ್ದೀವಿ. ಈಗ ದಿನದಿಂದ ದಿನಕ್ಕೆ ಏನೇನೋ ಹೊಸ ಅಪ್ಡೇಟ್ಸ್ ಗಳೆಲ್ಲ ಬರ್ತಿರ್ತವೆ ಯೂಟ್ಯೂಬ್ ಗಳಲ್ಲಿ, ಇದರಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ನಮ್ಗೇನಂದ್ರೆ ಹಳೇ ಮೆಥಡ್ ಅಲ್ಲೇ ಇರ್ತೀವಿ ನಾವು, ಹಿಂಗ ಆಗುತ್ತೆ. ಈಗ ನೀವು PUC ಓದಿದ್ರಲ್ವಾ, ಏನು ಕೆಲಸ ಮಾಡ್ತಿರೋದು? ಫೈನಾನ್ಸ್ ಮಾಡ್ತೀನಿ. ಫೈನಾನ್ಸ್ ಮಾಡ್ತಾ ಇದಾರೆ. ನಮ್ಮ ಹತ್ರ ಟೆಕ್ನಿಕಲ್ ಇರೋರು ಬರೋದಿಲ್ಲ. ಹಳ್ಳಿ ಜನ ಬರ್ತಾರೆ, ಒಂದು 8-10ನೇ ಕ್ಲಾಸ್ ಓದಿರ್ತಾರೆ, PUC ಓದಿರ್ತಾರೆ, ಡಿಗ್ರಿನೂ ಓದಿರ್ತಾರೆ, BA ಓದಿರ್ತಾರೆ. ಟೆಕ್ನಾಲಜಿ ಉಳ್ಳವರು, ಈ ಇಂಜಿನಿಯರಿಂಗ್ ಮಾಡಿದವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿಬಿಟ್ರೆ, ಯಾವಾಗಾದ್ರೂ ಗುರುಕುಲಕ್ಕೆ ಬಂದು ಹೆಲ್ಪ್ ಮಾಡಿದ್ರೆ ನಾವು ಸ್ವಲ್ಪ ಅಪ್ಡೇಟ್ ಆಗ್ತೀವಿ. ಇಲ್ಲಿ ಯಾರಿಲ್ಲ, ಒಬ್ಬನೇ ಇರ್ತೀನಿ ನಾನು, ಎಲ್ಲ ನಾನೇ ಮಾಡ್ಬೇಕು. ವಿಡಿಯೋನು ನಾನೇ ಮಾಡ್ಬೇಕು, ಎಡಿಟಿಂಗ್ ನಾನೇ ಮಾಡ್ಬೇಕು, ಅಪ್ಲೋಡ್ ನಾನೇ ಮಾಡ್ಬೇಕು. ಆ ಟೆಕ್ನಿಕ್ ಏನಿದೆ ಅದೆಲ್ಲವೂ ಕೂಡ ನಾನೇ ಮಾಡ್ಬೇಕಾಗುತ್ತೆ. ಅಂತವ್ರು ಗೊತ್ತಿದ್ದವ್ರು ನಮ್ಗೆ ತಿಳಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಈಗ ನೀವು ನಿಮ್ದು ಫೋನ್ ನಂಬರ್ ಹಾಕಿದ್ರೆ ಸಾಧಕರು ಯಾರನ್ನು ಫೋನ್ ಮಾಡಿದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀರಾ? ಕೊಡ್ತೀನಿ, ತೊಂದ್ರೆ ಏನಿಲ್ವಲ್ಲ? ನೋಡಿ, ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ. ಅವ್ರದ್ದು ವಿಳಾಸ ಎಲ್ಲಿ, ನಿಮ್ದು ಊರು ಯಾವ್ದಂತ ಕರೆಕ್ಟ್ ಆಗಿ ಹೇಳಿ. ನಮ್ದು ಕವಲಗಿರಿ ಅಂತ ಹೇಳ್ರಿ, ಧಾರವಾಡದಿಂದ 8 ಕಿಲೋಮೀಟರ್. ಕವಲಗಿರಿ ಧಾರವಾಡದಿಂದ 8 ಕಿಲೋಮೀಟರ್. ಯಾಕಡೆಗೆ ಬರ್ತದೆ ಅದು? ಧಾರವಾಡ ಸವದತ್ತಿ ರೋಡ್, ಸವದತ್ತಿ ರೋಡ್ ಅಲ್ಲಿ ಕವಲಗಿರಿ ಅಂತಂದು ಧಾರವಾಡದಿಂದ 8 ಕಿಲೋಮೀಟರ್. ಅಲ್ಲಿ ಸುತ್ತಮುತ್ತ ಇರೋರು ಅವ್ರು ಫೋನ್ ಮಾಡಿ ಫ್ರೀ ಇದ್ರೆ ಬೇಕಾದ್ರೆ ನೇರವಾಗಿ ಭೇಟಿಯಾಗಿ ಅವ್ರ ಸಾಧನೆ ಅನುಭವ ಹೇಳ್ತಾರೆ. ಆಮೇಲೆ ನಿಮಗೆ ಆಸಕ್ತಿ ಇದ್ರೆ ನೀವು ಬಂದು ಆನ್ಲೈನ್ ಅಲ್ಲಾದ್ರೂ ದೀಕ್ಷೆ ತಗೊಳ್ಳಿ, ಅಥವಾ ನೇರವಾಗಿ ಇಲ್ಲಿ ನೆಲಮಂಗಲ ಬಂದು ನಮ್ಮ ಆಶ್ರಮಕ್ಕೆ ಬಂದು ಬೇಕಾದ್ರೂ ದೀಕ್ಷೆ ತಗೋಬಹುದು. ಸುಮ್ನೆ ಬಹಳಷ್ಟು ಜನ ತಲೆ ತಿಂತಾರೆ, ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ನಿಮ್ದು ಏನ್ ಅನುಭವ ಆಗಿದೆ, ಈ ತರ ಅನುಭವ ಇದೆ, ಹಿಂಗ ಆಗತ್ತೆ ಅಂತಂದು ಹೇಳಿ ಅವ್ರ ಮಾರ್ಗದರ್ಶನ ಕೊಡಿ. ಆಸಕ್ತಿ ಇದ್ರೆ ಅವರು ದೀಕ್ಷೆ ತಗೊಳ್ಳಿ, ಅವರು ಸಾಧನೆ ಮಾಡ್ಲಿ. ಇವತ್ತು ನಮ್ಮ ಇದಕ್ಕೆ ಗುರು ಪೂರ್ಣಿಮೆ ದಿವಸ ಇವರು ಬಂದಿದ್ದಾರೆ, ಒಳ್ಳೆ ದಿನಸ ಬಂದಿದ್ದಾರೆ.
ಇನ್ನು ಬಹಳಷ್ಟು ಜನ ಇದ್ದಾರೆ. ನಾನು ಮನವಿ ಮಾಡ್ಕೊಂತೀನಿ ಯೂಟ್ಯೂಬ್ ಮೂಲಕ, ಯಾರ್ಯಾರು ಸಾಧನೆ ಮಾಡಿ ಅನುಭವ ಪಡ್ಕೊಂಡಿರಲ್ಲ, ಒಂದು 15 ಜನ ಇದ್ದೀರಾ ನೀವು ಲಾಸ್ಟ್ ಸ್ಟೇಜ್ ಅನುಭವ ಆದವರು, ಬರ್ತಾ ಇಲ್ಲ ಯೂಟ್ಯೂಬ್ಗೆ ಬರ್ತಾ ಇಲ್ಲ. ನಾನು ಕರಿತಾ ಇದ್ದೀನಿ, ನೀವು ಬರ್ತಾ ಇಲ್ಲ. ಸ್ವಂತ ಬುದ್ಧಿ ಉಪಯೋಗಿಸಿ ಬರಬೇಕು. ಬಂದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೊಟ್ರೆ ನಾಳೆ ಮುಂಬರೋರಿಗೆ ಸಾಧಕರಿಗೆ ಅನುಕೂಲ ಆಗುತ್ತೆ. ಈಗ ನೋಡಿ, ಅವರು ಅಗರಿ ಬೊಮ್ಮನಹಳ್ಳಿ ನಮ್ಮ ರವಿ ಅವರಿಗೆ ಫೋನ್ ಮಾಡಿದ್ರು, ರವಿಕುಮಾರ್ ಫೋನ್ ಮಾಡಿ ಅವ್ರಿಗೆ ತೊಂದರೆ ಆಗ್ತಾ ಇದ್ರೆ ಅವ್ರಿಗೆ ಫೋನ್ ಮಾಡಿ ಏನು ಎತ್ತಾಗಂತ ತಿಳ್ಕೊಂಡ್ರು, ಮತ್ತೆ ಮುಂದುವರೆಕಿಂತರು. ಹಾಗೆ ಯಾಕಂದ್ರೆ ಸಾಧನೆ ಮಾಡುವಾಗ ಅಡ್ಡಿ ಆತಂಕಗಳು ಬರ್ತಿರ್ತವೆ. ಅವಾಗ ನಿಮ್ಮ ಮಾರ್ಗದರ್ಶನನು ಕೂಡ ಇತರರಿಗೆ ಉಪಯೋಗ ಆಗ. ಕೇವಲ ನಾನೇ ಒಂದು ಹೇಳೋದಲ್ಲ, ಇಲ್ಲಿ ನಾನು ಮಾತಾಡೋದಲ್ಲ, ನೀವು ಮಾತಾಡ್ಬೇಕು. ಸ್ವಲ್ಪ ಸಾಧನೆ ಮಾಡಿರ್ತೀರಲ್ಲ, ನೀವು ಕೂಡ ಮಾತಾಡಿ. ಈ ಋಷಿ ಪರಂಪರೆ, ಈ ಸನಾತನ ಧರ್ಮ ಅಭಿವೃದ್ಧಿ ಆಗಕ್ಕೆ ನಿಮ್ದು ಒಂದು ಕೊಡುಗೆಯನ್ನು ಕೊಡಿ ಅಂತ ಹೇಳ್ತಾ, ನಮಸ್ಕಾರ ಮಲ್ಲೇಶ್ ಅವರಿಗೆ. ನಮಸ್ಕಾರ ವೀಕ್ಷಕರೇ. ಇಲ್ಲಿವರೆಗೆ ನಮ್ಮ ಸಂವಾದವನ್ನು ಕೇಳಿದ್ದೀರಾ, ತುಂಬಾ ಧನ್ಯವಾದಗಳು.